ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ RRB ಗ್ರೂಪ್ ಡಿ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನು ನೋಡಿ, ಇದು ನಿಮಗೆ ಲಾಸ್ಟ್ ಇನ್ನ ಅರೌಂಡ್ 4 ಡೇಸ್ ಇದೆ ಅಷ್ಟೇ, 4 to 5 ಡೇಸ್ ಇದೆ ಅಪ್ಲಿಕೇಶನ್ ಹಾಕೋಕ್ಕೆ. ನೋಡಿ, ಕ್ಲೋಸಿಂಗ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಆನ್ಲೈನ್ ಸಬ್ಮಿಷನ್ 22ನೇ ತಾರೀಕು ಲಾಸ್ಟ್ ಇದೆ. ಪೇಮೆಂಟ್ ಮಾಡೋದಕ್ಕೆ 24ನೇ ತಾರೀಕು ಲಾಸ್ಟ್ ಇದೆ. ಸೊ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಕ್ವಾಲಿಫಿಕೇಶನ್ ಇರುತ್ತೆ ಅಂತ ನೋಡ್ತಾ ಹೋಗೋಣ ನೆಕ್ಸ್ಟ್ ಸ್ಲೈಡ್ಸಲ್ಲಿ. ನೋಡಿ, ಇದಕ್ಕೆ ಬೇಸಿಕಲಿ ನಾವು SLCನ ಪಾಸ್ ಆಗಿರಬೇಕು, ಜೊತೆಗೆ ITI ಮಾಡಿದವರು ಇದಕ್ಕೆ ಅರ್ಹರಿರ್ತಾರೆ. ಸೊ ಇಲ್ಲಿ ITI ಮಾಡಿರೋರ್ಗು ನಿಮಗೆ ಆಪರ್ಚುನಿಟಿ ಇದೆ. ಮತ್ತು ಇಲ್ಲಿ ಒಳ್ಳೆ ಸ್ಯಾಲ್ರಿನೂ ಸಿಗುತ್ತೆ ನಿಮಗೆ. ಸ್ಯಾಲ್ರಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಫೀಸ್ ಸ್ಟ್ರಕ್ಚರು ಎಲ್ಲವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲೊಂದು ಕೆಲವೊಂದಷ್ಟು ಅಂದರೆ ಇದು ಮೆಡಿಕಲ್ ಕ್ವಾಲಿಫಿಕೇಶನ್ಸ್ ಇರುತ್ತೆ, ಏನೇನು ಹೆಂಗಿರುತ್ತೆ ಅಂತ ಹೇಳ್ತಾ ಹೋಗ್ತದಾನೆ. ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಏನಿರಬೇಕು ಅಂತ ನೋಡಿ, ಇದನ್ನು ನೀವು RRB ವೆಬ್ಸೈಟಲ್ಲಿ ಹೋಗಿ ಡೀಟೇಲಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಅವನು ನಿಮಗೆ ಐಸೈಟ್ ಅಂದರೆ ಕಣ್ಣಿನ ದೃಷ್ಟಿ ಎಷ್ಟಿರಬೇಕು ಆ ಥರ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾನೆ. ಇನ್ ಡೀಟೇಲಾಗಿ ಬೇಕು ಅಂದರೆ ನೀವು ಇದನ್ನು ವೆಬ್ಸೈಟ್ಗೆ ಹೋದರೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ಮೇನ್ ಕ್ರೈಟೀರಿಯಾ ಬಂದ್ಬಿಟ್ಟು ಏಜ್ ಲಿಮಿಟಲ್ಲಿ ಏನೇನು ಇಂಪಾರ್ಟೆಂಟ್ ಆಗಿ ಅಂದರೆ ನೋಡಿ, ಇಲ್ಲಿ ನೋಡಿ, ಜನರಲ್ ಮೆರಿಟ್ ಅವರು 36 ವರ್ಷದ ತನಕ ಇರೋರು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ OBCಗೆ ಮುಂಚೆ ಎಲ್ಲ ಏನಿತ್ತು ಅಂದರೆ ಬರೀ 33 ವರ್ಷ ಇತ್ತು ಜನರಲ್ ಮೆರಿಟಿಗೆ. ಈಗ 3 years ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಅಂದರೆ ಅಲ್ಲೇ ಮೆನ್ಷನ್ ಮಾಡಿದ್ದಾನೆ, ಡ್ಯೂ ಟು ಕೋವಿಡ್ ಪ್ಯಾಂಡಮಿಕ್ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ ಕೋವಿಡ್ ಪ್ಯಾಂಡಮಿಕ್ ಇಂದ ಮಾಡಿದ್ದಾನೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿ, ಎಜುಕೇಷನ್ ಕ್ವಾಲಿಫಿಕೇಶನ್ ಏನಂತ ಹೇಳ್ತಿದ್ದಾನೆ ಅಂದರೆ ಅವನು SLC ಪಾಸ್ ಆಗಿರಬೇಕು, 10th ಪಾಸ್ ಆಗಿರಬೇಕು, ಜೊತೆಗೆ ITI ಮಾಡಿದ್ರು ಅದನ್ನು ಅವರು ಎಲಿಜಿಬಲ್ ಇರ್ತಾರೆ ಅಂತ. ಎಕ್ಸಾಮಿನೇಷನ್ ಫೀ ನೋಡಿ, OBCಗೆ ಮತ್ತು ಇಲ್ಲಿ ನೋಡಿ ಜನರಲ್ ಕ್ಯಾಂಡಿಡೇಟ್ಸ್ಗೆ 500 ಇರುತ್ತೆ. ಅದರಲ್ಲಿ 400 ರೂಪಾಯಿ ನಿಮಗೆ ರೀಫಂಡ್. ಯಾವಾಗ ರೀಫಂಡ್ ಆಗುತ್ತೆ ಅಂತ ಅಂದರೆ ನೀವು ಎಕ್ಸಾಮ್ ಬರೀತಿರಲ್ಲ, ಎಕ್ಸಾಮ್ಗೆ ಅಪಿಯರ್ ಆದಾಗ ನಿಮಗೆ ಆ 400 ರೂಪಾಯಿ ರೀಫಂಡ್ ಆಗುತ್ತೆ, 400 rupees ರೀಫಂಡ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಟ್ರಾನ್ಸ್ಜೆಂಡರ್ ಇರ್ಬೋದು, PWD ಇರ್ಬೋದು, PWBD ಇರ್ಬೋದು, ಫೀಮೇಲ್ ಇರ್ಬೋದು, ಎಕ್ಸ್ ಸರ್ವಿಸ್ ಮ್ಯಾನು, ಇವ್ರಿಗೆಲ್ಲ SC ST ಇವ್ರಿಗೆಲ್ಲ 250 ಇರುತ್ತೆ. ಅದರಲ್ಲಿ ನೋಡಿ 250 ರೂಪಾಯಿ ಏನು ಕಟ್ಟಿರ್ತೀರ ಅಷ್ಟು ನಿಮಗೆ ರೀಫಂಡ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ನೀವು ಪ್ರತಿಯೊಂದು ಮೋಡ್ ಆಫ್ ಪೇಮೆಂಟ್ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ನ ಮಾಡ್ಬೋದು. ಸೊ ಇದರಲ್ಲಿ ನೀವು ಮೇಯ್ನಾಗಿ ಏನನ್ನ ನೋಡಬೇಕು ಅಂತ ಅಂದರೆ, ಮೇಯ್ನ್ ಬಂದ್ಬಿಟ್ಟು ನಿಮಗೆ ಇಲ್ಲಿರೋದು ನಿಮಗೆ ಇದು ಅಪ್ಲೈ ಮಾಡೋದ್ರ ಜೊತೆಗೆ ಓದಕ್ಕೆ ಏನು ಓದಬೇಕು ಅದು ಇಂಪಾರ್ಟೆಂಟ್. ಸಿಲೆಬಸ್ಸನ್ನು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ಆ ಸಿಲೆಬಸ್ ನೋಡಿ, ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾನೆ. ಮ್ಯಾಥ್ಸ್ ಇರುತ್ತೆ, SLC ಲೆವೆಲಲ್ಲಿ ಏನಿರುತ್ತೆ ಮ್ಯಾಥ್ಸು, ರೀಸನಿಂಗ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಕರೆಂಟ್ ಅಫೇರ್ಸ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟು ಎರಡು ಇರುತ್ತೆ. ಒಂದು 35 kg ಬ್ಯಾಗ್ನ ಇಟ್ಕೊಂಡು 100 ಮೀಟರ್ 2 ನಿಮಿಷದಲ್ಲಿ ಓಡಬೇಕು, ಮತ್ತು ಇನ್ನೊಂದು 1000 ಮೀಟರ್ನ 4 ನಿಮಿಷ 15 ಸೆಕೆಂಡಲ್ಲಿ ಮೇಲ್ಗಿರುತ್ತೆ. ಫೀಮೇಲ್ಗೆ 20 kg 100 ಮೀಟರ್ 2 ಮಿನಿಟ್ಸಲ್ಲಿರುತ್ತೆ, ಮತ್ತು 1000 ಮೀಟರ್ನ ಅಂದರೆ 1 ಕಿಲೋಮೀಟರ್ನ 5 ನಿಮಿಷ 40 ಸೆಕೆಂಡ್ಸಲ್ಲಿ ಓಡಬೇಕು. ಇದು ನಿಮಗೆ ಏನು ಪ್ರೊಸೀಜರು ಫಿಸಿಕಲ್ ಟೆಸ್ಟ್ ಎಲ್ಲ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಲೆಬಸ್ನ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.